ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಒಂದು ಪ್ರಸಿದ್ಧವಾದ ಐತಿಹಾಸಿಕ ಸ್ಥಳವನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಬನ್ನಿ ನೋಡೋಣ. ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ಲೈಕನ್ ಕ್ಲಿಕ್ ಮಾಡಿ, ಹಾಗೆ ಸ್ಕಿಪ್ ಮಾಡದೆ ವಿಡಿಯೋ ಕೊನೆ ತನಕ ನೋಡಿ ಫ್ರೆಂಡ್ಸ್. ನಿಮಗೆ ಒಳ್ಳೆ ರೀತಿ ವ್ಯೂಸ್ ಸಿಗುತ್ತೆ ಫ್ರೆಂಡ್ಸ್. ಬನ್ನಿ ಸ್ಟಾರ್ಟ್ ಮಾಡೋಣ. ಭಾನುವಾರ ಬೆಳಿಗ್ಗೆ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಮ್ಮ ಮನೆಯವ್ರಿಗೆ ನೈಟ್ ಡ್ಯೂಟಿ ಇರೋದ್ರಿಂದ ಎಲ್ಲ ಕಡೆ ದೇವಸ್ಥಾನ ಒಳ್ಳೊಳ್ಳೆ ಪ್ಲೇಸ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಈಗ ನಾವು ಫಸ್ಟು ಟಿ ನರಸೀಪುರದಲ್ಲಿರುವ ತ್ರಿವೇಣಿ ಸಂಗಮ ಅಂತ ಹೇಳ್ತಿರ್ತಾರಲ್ಲ, ತ್ರಿವೇಣಿ ಸಂಗಮ ನದಿ ನೋಡ್ಕೊಂಡು ಮತ್ತು ದೇವಸ್ಥಾನ, ಅಲ್ಲಿ ಒಂದು ನರಸಿಂಹಸ್ವಾಮಿ ದೇವಸ್ಥಾನ ಇದೆ. ಅದು ಕೂಡ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಅಲ್ಲಿ ಎಲ್ಲ ಮುಗಿಸ್ಕೊಂಡು ಮತ್ತೆ ಮುಡುಕ್ತೆರೆಗೆ ಹೋದ್ವಿ. ಅಲ್ಲೂ ಕೂಡ ಮೆಟ್ಲು ಹತ್ಕೊಂಡು ತುಂಬಾ ಮೆಟ್ಲುಗಳಿದ್ದಾವೆ. ಅಲ್ಲೂ ಮೆಟ್ಲು ಹತ್ಕೊಂಡು ಅಲ್ಲೆಲ್ಲ ದರ್ಶನ ಆದಮೇಲೆ ನಾವು ತಲಕಾಡಿಗೆ ಬಂದ್ವಿ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ಕಡೆ ದೇವಸ್ಥಾನಗಳಂತೂ ಹಳೆ ಕಾಲದಲ್ಲಿ ಮಾಡಿರುವಂತಹ ದೇವಸ್ಥಾನ, ಕಟ್ಟಿರುವಂಥ ದೇವಸ್ಥಾನಗಳು ತುಂಬಾ ಚೆನ್ನಾಗಿರುತ್ತೆ. ಐತಿಹಾಸಿಕ ದೇವಸ್ಥಾನಗಳು ಇದಂತೂ. ತಲಕಾಡಂತೂ ತುಂಬಾ ರಶ್ ಇತ್ತು. ಭಾನುವಾರ ಆಗಿದ್ದರಿಂದ ಜನ ತುಂಬಾ ಇದ್ದರು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ದೇವಸ್ಥಾನ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಆ ಮರಳಲ್ಲಿ ನಡೆಯೋದು, ಪಂಚಲಿಂಗ ಅಂತ ಫ್ರೆಂಡ್ಸ್. ಅಲ್ಲಿ ತುಂಬಾ ದೇವಸ್ಥಾನಗಳಿದ್ದಾವೆ. ಒಂದು 5 ಲಿಂಗ, ಪಂಚಲಿಂಗ ಅಂತ ತುಂಬಾ ಚೆನ್ನಾಗಿ, ಒಂದಕ್ಕೊಂದು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದ್ಸರಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದ್ದರೆ ಬನ್ನಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ದೇವಸ್ಥಾನ ಅಂತೂ ತುಂಬ ವೈಬ್ರೇಟ್ ಆಗಿರುತ್ತೆ ಫ್ರೆಂಡ್ಸ್. ಅಲ್ಲಿ ಅಂತೂ ತುಂಬ ನೋಡೋಕ್ಕೆ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಾಯಿದೆ. ಏಕೆಂದರೆ ಇಲ್ಲಿ ಕಲ್ಲಲ್ಲೇ ಎಲ್ಲ ಮಾಡಿರೋದ್ರಿಂದ, ಕೆತ್ತನೆ ಮಾಡಿರೋದ್ರಿಂದ ತುಂಬ ನೋಡಬೇಕು ಅನಿಸ್ತಿರುತ್ತೆ. ಅಷ್ಟು ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಅಲ್ಲೇ ಒಂದು ಕೂತ್ಕೊಬಿಡ್ಬೇಕು, ಆ ರೀತಿ ಇರುತ್ತೆ ಫ್ರೆಂಡ್ಸ್. ನೀವು ಕೂಡ ಬಂದು ಒಂದು ಸರಿ ವಿಸಿಟ್ ಮಾಡಿ. ತುಂಬಾ ಚೆನ್ನಾಗಿರುತ್ತೆ. ಈ ಥರ ಸ್ಥಳಗಳಿಗೆ ಬರಬೇಕು. ಬೇರೆ ಬೇರೆ ಕಡೆ ಹೋಗೋದಕ್ಕಿಂತ ನಮ್ಮ ಮೈಸೂರು ಜಿಲ್ಲೆಯಲ್ಲಿರುವಂತಹ ತಲಕಾಡಿಗೆ ಬರಬೇಕು. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಅಲ್ಲಿ ವ್ಯೂವ್ಸ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದೇ ಮುಡುಕ್ತೆರೆ ಬೆಟ್ಟ ಅನ್ನೋದು. ಇಲ್ಲಿ ಅಂತೂ ಮೆಟ್ಲು ಹತ್ತತಾನೆ ಇರಬೇಕು, ಅಷ್ಟು ಮೆಟ್ಲು. ಆದ್ರೂ ಒಂಥರ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಮುಡುಕ್ತೆರೆ ದೇವಸ್ಥಾನ. ಅಲ್ಲೂ ಕೂಡ ತುಂಬಾ ವ್ಯೂವ್ಸ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದಕ್ಕೊಂದು ದೇವಸ್ಥಾನಗಳಂತೂ ತುಂಬ ಚೆನ್ನಾಗಿರುತ್ತೆ. ಮತ್ತು ಆ ಮೆಟ್ಲಲ್ಲಿ ನಡ್ಕೊಳ್ಳೋದು, ಹೋಗೋದೇ ಒಂಥರ ತುಂಬ ಖುಷಿ ಆಗುತ್ತೆ. ತುಂಬಾ ಎಂಜಾಯ್ ಮಾಡ್ಕೊಂಡು ನಾವು ಎಲ್ಲ ಕಡೆ ದೇವಸ್ಥಾನ ನೋಡ್ಕೊಂಡು, ಮತ್ತು ಅಲ್ಲೇ ನೋಡಿ ಬಸವ ಇತ್ತು, ಅದು ಕೂಡ ಅಲ್ಲೇ ಮುಡುಕ್ತೆರೆಯಲ್ಲಿತ್ತು. ಅಲ್ಲಿ ಅದಕ್ಕೂ ಕೂಡ ನಾವು ನಮಸ್ಕಾರ ಮಾಡ್ಕೊಂಡು ಮತ್ತೆ ಬಂದು ತಲಕಾಡಿಗೆಲ್ಲ ಹೋದ್ವಿ ಫ್ರೆಂಡ್ಸ್. ನೋಡಿ, ತಲಕಾಡಲ್ಲಂತೂ ಎಷ್ಟು ಹೇಳೋಕ್ಕೆ ಸಾಧ್ಯ, ಅಷ್ಟು ಚೆನ್ನಾಗಿರುತ್ತೆ. ಒಂದಕ್ಕೊಂದು ಶಿಲೆಗಳು ಆಗಿರಲಿ, ಕಲ್ಲುಗಳು, ಕಂಬಗಳಾಗಿರಲಿ, ಒಂದಕ್ಕೊಂದು ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ತುಂಬ ನೋಡೋಕ್ಕಂತೂ ನನಗೆ ಹೇಳೋಕ್ಕೆ ಆಗ್ತಿಲ್ಲ, ಅಷ್ಟು ಚೆನ್ನಾಗಿ ಇರುತ್ತೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದ್ದರೆ ಬನ್ನಿ ಒಂದು ಸರಿ. ಇಲ್ಲೇ ಪಕ್ಕದಲ್ಲಿ ಕೂಡ ನದಿ ಇದೆಯಂತೆ. ನಾವು ಅಲ್ಲಿಗೆ ಒಂದಕ್ಕೆ ಹೋಗಿಲ್ಲ, ಯಾಕೆಂದರೆ ಟೈಮ್ ಸಾಕಾಗಿರಲಿಲ್ಲ. ಅದಕ್ಕೆ ನಾವು ವಾಪಸ್ ಬಂದ್ಬಿಟ್ವಿ. ತುಂಬ ಲೇಟ್ ಆಗಿತ್ತು, ಅದಕ್ಕೆ ವಾಪಸ್. ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.